ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನಮ್ಮ ತಂಗಿ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಬಂದ್ಯಾ ಇಷ್ಟೊತ್ತಾಯಿತು ಕ್ಯಾಮ್ರಾನೇ ಹಿಡ್ದಿಲ್ಲ ಅಂತ ಹೇಳಿ ಮಾತಾಡ್ಕೊತಿದ್ದಾರೆ ಇಬ್ಬರು ಅಕ್ಕ ತಂಗಿ. ಇರಲಿ ಸ್ನೇಹಿತರೆ, ನನಗೂ ಒಂದು ಕಾಲ ಬಂದೇ ಬರುತ್ತೆ. ಇಲ್ಲಿ ಸೊಪ್ಪು ಸೋಸಕತ್ತಾಳ ಅಂದರೆ ಸಾರು ಮಾಡಕ್ಕ, ಹಾಗಾಗಿ ನಮ್ಮಕ್ಕ ಮಾಡಕತ್ತಾಳ ಇಲ್ಲಿ ಒಗ್ಗರಣೆ ಬೆಳಗ್ಗೆ ಟಿಫನ್ ಮಾಡಕ್ಕೆ. ನೋಡ್ತಾ ಇರ್ಬೋದು, ಅರ್ಧ ದಬ್ರಿ ಹುಳಿ ಕುದಿಯಕತ್ತೈತಿ. ಅರ್ಧ ದಬ್ರಿ ಹುಳಿಯಾಗ ಸದ್ಯಕ್ಕೆ ನಮಗೆ ಬರೀ ಜಸ್ಟ್ ಹೆಣ್ಮಕ್ಳಿಗೆ ಅಷ್ಟೇ ನಾವು ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇರೋದು. ಸ್ವಲ್ಪ ಲೇಟಾಗಿ ಗಂಡ್ಮಕ್ಳು ಎದ್ದಾದಮೇಲೆ ಇನ್ನು ಮಲ್ಕೊಂಡಿದ್ದಾರೆ. ಇವತ್ತು ಸಂಡೇ ಬೇರೆ ಅಲ್ವಾ, ಏನು ಕೆಲಸ ಮಾಡಿಲ್ಲ ಅಂದರೂ ಕೂಡ ಸಂಡೇ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ ಅಲ್ವಾ, ನಿದ್ದೆ ಮಾಡಿಸ್ಬಿಡುತ್ತೆ. ಅದು ಅಷ್ಟೇ, ಏನಿಲ್ಲ ಸ್ನೇಹಿತರೆ. ಹಂಗಂತ ನಮ್ಮ ಗಂಡ್ಮಕ್ಳು ಏನೇ ಕೆಲಸ ಮಾಡಲ್ಲ ಅಂತ ಅಲ್ಲ ಸ್ನೇಹಿತರೆ, ಗಂಡ್ಮಕ್ಳು ಕೂಡ ಕೆಲಸ ಮಾಡ್ತಾರೆ. ಓಕೆನಾ. ಕರೆಂಟ್ ಹೋಯ್ತು ನೋಡಿ. ನಾನು ಯಾವಾಗಾದರೂ ಅಷ್ಟೇ ಸ್ನೇಹಿತರೆ, ಟೈಮು ತುಂಬ ಖರಾಬಾಗಿದೆ ಅಂತ ಹೇಳೋದಕ್ಕೆ ಇದ್ದೇ ಸಾಕ್ಷಿ. ಪ್ರತಿದಿನ ವೀಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಗೋದೇ ಏನೋ ಗೊತ್ತಿಲ್ಲ ಸ್ನೇಹಿತರೆ. ನನಗೂ ಆ ಕರೆಂಟಿಗೂ ಆ ಒಂದು ಕ್ಯಾಮ್ರಾಗೂ ಏನು ಸ್ವಲ್ಪ ಜಗಳ ಆಗ್ತಿದೆ ಅಂತ ನನಗಂತೂ ಒಂಚೂರು ಗೊತ್ತಿಲ್ಲ. ಪ್ರತಿ ಸಲವೂ ನಾನು ವೀಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಗುತ್ತೆ. ಆದರೆ ಯಾರ ಹತ್ರ ಹೋಗಿ ಸ್ವಲ್ಪ ಕೇಳಿಸ್ಕೊಂಡಾದ್ರೂ ಬರಬೇಕು ಸ್ನೇಹಿತರೆ. ನನಗೂ ಟೈಮ್ ಭಾಳ ಖರಾಬ್ ಐತಿ. ವೀಡಿಯೋ ಮಾಡಬೇಕಾದ್ರೆ ಪ್ರತಿ ಸಲವೂ ಕರೆಂಟ್ ಹೋಗುತ್ತೆ, ಏನು ಎಂತ ಅಂತ. ಬರ್ರಿ ಮಂಡಕ್ಕಿ ಒಗ್ಗರಣೆ ನೋಡ್ರಿ, ಸಂಡೇ ಅಂತಂದ್ಬಿಟ್ಟು ಆರಾಮಾಗಿ ಮನೆಗೆ ಇರೋಣ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡೋದು, ಸಂಡೇ ಅಂತ ಮನೆಗೆ ಇರೋಂಗಿಲ್ಲ. ಫಂಕ್ಷನಿಗೆ ಅಂತಂದ್ಬಿಟ್ಟು ಇವತ್ತು ಹಾಫ್ ಸೀರೆ ಫಂಕ್ಷನ್ ಇದೆ, ಹಂಗಾಗಿ ಹೋಗಬೇಕಾಗುತ್ತೆ. ಗಂಗೆ ಪೂಜೆ ಅಂತೆ, ಮತ್ತು ಏನು ಮಾಡೋದು, ಮತ್ತು ಫಂಕ್ಷನ್ ನಡೀತಾ ಇರುತ್ತಲ್ವ, ಒಂದು ಪ್ಲೇಸ್ಗೆ ಹೋಗಬೇಕಾಗುತ್ತೆ. ಏನು ಮಾಡೋದು, ಪ್ರತಿ ಸಲವೂ ಈ ಥರ ಫಂಕ್ಷನ್ಗಳು ಆದಾಗ ನಾನೇ ಹೋಗಬೇಕಾಗುತ್ತೆ. ಯಾಕಂತಂದ್ರೆ ನಾನೇ ಯಜಮಾನ್ರು, ಅದಕ್ಕೋಸ್ಕರ ನನ್ನೇ ಕರೆಸ್ತಾರೆ. ಹಂಗಂತ ನಾನು ಈ ಫಂಕ್ಷನ್ಗಳಿಗೆ ಅಷ್ಟೇ ಹೋಗೋದು ಅಷ್ಟೇ ಸ್ನೇಹಿತರೆ. ಮನೆ ಒಡತಿ ನಾನಲ್ಲ ಸ್ನೇಹಿತರೆ. ಹಿಂಗೆ ದುಡ್ಡಿನ ವಿಚಾರ ಅಂತ ಬಂದಾಗ ನಮ್ಮ ಮನೆ ಒಡತಿ ಅಂದರೆ ನಮ್ಮ ಅಕ್ಕ. ಫಂಕ್ಷನ್ನು ಹೋಗೋದು ಕಾರ್ಯ ಕಟ್ಟಲಿ ಅಂತ ಬಂದಾಗ ನಾನೇ ಮನೆ ಒಡತಿ. ಯಾಕಂತಂದರೆ ನಮ್ಮ ಪುಷ್ಪನೂ ಹೋಗಂಗಿಲ್ಲ, ನಮ್ಮ ಅಕ್ಕನೂ ಹೋಗಂಗಿಲ್ಲ, ನಮ್ಮ ಅತ್ತೆನೂ ಹೋಗಂಗಿಲ್ಲ. ಯಾಕೆ ಹೇಳಿ, ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಹಂಗಂತ ನಾನು ಖಾಲಿ ಇಲ್ಲ ಸ್ನೇಹಿತರೆ, ನನಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸ್ನೇಹಿತರೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಿ, ಅವರೇನು ಕರೆದೋದ್ರು ಫಂಕ್ಷನಿಗೆ ಬನ್ನಿ ಅಂತ. ಇವಾಗ ನಾನು ಹೋಗ್ಬೇಕು ನೋಡಿ, ಹಿಂಗೈತೆ ಪರಿಸ್ಥಿತಿ. ನೋಡೋಣ ಸ್ನೇಹಿತರೆ, ಫಂಕ್ಷನ್ ಹೋಗೋದ್ರಲ್ಲೂ ಒಂದು ಕಷ್ಟ ಇದ್ದರೆ ಒಂದು ಸುಖನೂ ಇರುತ್ತೆ. ಹಂಗಂತ ಹೊಟ್ಟೆ ತುಂಬ ಊಟ ಮಾಡೋದಲ್ಲ, ಅಲ್ಲಿ ಬಂದಿರುವಂಥ ಒಂದು ಅಷ್ಟು ಜನಗಳು ಏನಿರ್ತಾರಲ್ವ, ನೋಡೋದಕ್ಕೆ ಚೆಂದಾಗಿ ರೆಡಿಯಾಗಿರ್ತಾರೆ. ಅವ್ರು ನೋಡೋಕ್ಕಾಗಿ ನಾವು ಹೋಗ್ಬೇಕು, ಹಿಂಗೂ ನಾವು ಕೂಡ ರೆಡಿ ಆಗಬೇಕಲ್ವ ಅಂತ ಏನಂತಾರ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇವಾಗ ಅಕ್ಕ ತಂಗಿಯರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಬರಲ್ಲ ಅಂತ ಅಂದ್ಕೊಂಡ್ವಿ. ಆದರೂ ಕೂಡ ಒಂದೊಂದು ಟೈಮ್ ಬಂದೇ ಬರುತ್ತೆ. ಯಾಕೆ ಹೇಳಿ, ಮುಂದೆ ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ. ಒಂದು ಮಾಡ್ಕೊಂಡು ಕೊಡ್ಬೋದು. ನಮ್ಮ ಒಳಗೆ ಪ್ರೆಗ್ನೆಂಟ್ ಇದ್ದಾಗ ಲಡ್ ಮಾಡ್ಕೊಂಡು ತಿಂದಿದ್ದೆ. ಲಡ್ ತಿನ್ನಂಗೆ ಇರ್ತದೆ. ಸೀಗಿ ಚಟ್ಟಗಳಂತೆ ಕಾರಲ್ಲಿ ಏನಿಲ್ಲ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈಗ ನೋಡಿ, ನಮ್ಮ ಆಂಟಿ ಮಕ್ಕಳು ಕ್ಯಾಮ್ರಾ ನೋಡಿದ ತಕ್ಷಣ ಹಾಡ್ದೂರು ಹೋಗಿ ನಿಲ್ತಾಳ.
ಹುಲಿ ಕರಡಿ ಬಂದರೂ ಕೂಡ ಅಷ್ಟು ದೂರ ಹೋಗಿ ನಿಲ್ತಾಳೋ ಎಲ್ಲ ಗೊತ್ತಿಲ್ಲ. ಆದರೆ ಕ್ಯಾಮ್ರಾ ಕಂಡ ತಕ್ಷಣ ದೂರನೇ ಹೋಗಿ ನಿಲ್ತಾಳೆ. ದೂರ ಹೋಗಿ ನಿಲ್ತಾಳ ಅಂತ ಅಂದ ತಕ್ಷಣ ಆಕೇನು ಕಣ್ಮರಿ ಆಗಿಲ್ರಿ. ಅವಾಗ ಬಗ್ಗೆ ನೋಡ್ತಾಳೆ ಕ್ಯಾಮ್ರಾದಾಗ. ಹಿಂಗದ ನೋಡ್ರಿ ನಮ್ಮ ಆಂಟಿ ಮಗಳು. ಯಾರಾದರೂ ಫೋನ್ ಕಂಡ ತಕ್ಷಣ ಫೋಸ್ ಕೊಡ್ತಾರೆ, ವಿಡಿಯೋ ಮುಂದೆ ಎಲ್ಲ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಫೋಟೋ ತಕ್ಕಂತಾರೆ, ಎಲ್ಲ ಮಾಡ್ತಾರೆ. ಆದರೆ ಈಕೆ ಹಂಗಲ್ರಿ. ಈಕೆರ ಹಳೆ ಕಾಲದ ಮುದುಕಿ ಥರ ಇದ್ದಾಳೆ ರೀ. ಫೋನ್ ವಿಡಿಯೋ ಆನ್ ಆಯ್ತು ಅಂದ್ರೆ ಮುಗೀತು ನೋಡ್ರಿ, ಆಡ್ದವ್ರು ನಿಲ್ತಾಳೆ ನೋಡ್ರಿ. ಮತ್ತು ಕ್ಯಾಮ್ರಾ ಬಂದು ನಿಂತಳು ನೋಡ್ರಿ. ಮತ್ತೆ ನಿಂದ್ರಲ್ಲ ಅಂತಾಳೆ, ಮತ್ತು ಕ್ಯಾಮ್ರಾ ಮುಂದೆ ಇರಲ್ಲ, ನನ್ನ ಕ್ಯಾಮ್ರಾ ಆಗಲ್ಲ ಅಂತಾಳೆ. ಮತ್ತು ಕ್ಯಾಮ್ರಾ ಮುಂದೆನೇ ಬಂದು ನಿಂತಾಳೆ ನೋಡ್ರಿ. ಇದಕ್ಕೇನು ಹೇಳ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ. ಹಂಗಂತ ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿ. ಮತ್ತು ಇಲ್ಲಿ ನಮ್ಮ ತಂಗಿ ಟೊಮೊಟೊ ಸೊಪ್ಪು ಹೆಚ್ಚಿಟ್ಟಾಳ್ರಿ. ಮತ್ತು ಅದನ್ನ ತೊಳೆಯೋಕ್ಕಂತ ನಾನು ಕೂತ್ಕೊಂಡೆ. ಹಿಂಗೆ ನೋಡ್ರಿ ಅರ್ಧಂಬರ್ಧ ಕೆಲಸ. ನಾನೊಂದು ಮಾಡೋದು, ಹಾಕೊಂಡ್ ಮಾಡೋದು, ನಾನೊಂದು ಮಾಡೋದು. ಈಗ ನೋಡ್ರಿ ಹಿಂಗೆ ಮಾಡ್ತೀವಿ ನಾವು ಅಕ್ಕ ತಂಗಿರು. ಒಂದು ಕೆಲಸನೂ ಹಾಕೆ ಮಾಡಲಿ ಹೀಗೆ ಮಾಡಲಿ ಅಂತ ಏನೂ ಇಲ್ಲ ನೋಡ್ರಿ. ಹಾಗೆ ಸೊಪ್ಪು ಹೆಚ್ಚಿ ಟೊಮೊಟೊ ಹಣ್ಣು ಹೆಚ್ಚಿ ಇಟ್ಟು ಹೋದ ಸ್ನೇಹಿತರೆ ಮತ್ತು ಸೊಪ್ಪು ತೊಳಿಬೇಕಲ್ಲ. ಮತ್ತು ಅದಕ್ಕೆ ನಾನು ಸೊಪ್ಪು ತೊಳೆಯೋಣ ಅಂತ ಕೂತ್ಕೊಂಡೆ. ಇವಾಗ ಸಾರಿಗೆ ಬೇಳೆ ಹಾಕಿ ಒಗ್ಗರಣೆ ಮಾಡಬೇಕು. ಇಲ್ಲಿ ಹುಳಿ ಕುದಿಯಕತ್ತಂತ ತೋರಿಸಿದ್ನಲ್ವ, ಹುಳಿ ಕುದಿತೈತಿ. ಹೊಟ್ಟೆ ನೋಡಿ ಕರ ಅಂತೈತಿ. ಏನು ಮಾಡೋದು, ಅಡುಗೆ ಬೇರೆ ಆಗಬೇಕು ಸ್ನೇಹಿತರೆ ಬೇಗ. ಈ ಸಂಡೇ ಬಂತಂದರೆ ಮುಗೀತು ನೋಡಿ ಸ್ನೇಹಿತರೆ. 10 ಗಂಟೆನೋ 11 ಗಂಟೆನೋ ಗಡನ ನಮಗೆ ಟಿಫನ ಸಿಗೋಲ್ಲ. ಯಾಕಂತಂದರೆ ಇನ್ನೂ ಮಲ್ಕೊಂಡಿರ್ತಾರಲ್ರಿ, ಅವ್ರನ್ನ ಎದ್ದೇಳ್ಬೇಕಲ್ಲ. ಹಾಗಾಗಿ ಗಡ ಮಾಡೋದೇ ಇಲ್ಲ. ನಾವು ಲೇಸಿ ಮಾಡ್ಕೊಂಡ್ಬಿಡ್ತೀವಿ ಸಂಡೇ ಬಂತಂದ್ರೆ. ಒಗ್ಗರಣೆ ಎಲ್ಲ ರೆಡಿ ಆಯ್ತು ನೋಡ್ರಿ. ಇವಾಗ 3 ಜನ ಅಕ್ಕ ತಂಗಿರು ಕೂತ್ಕೊಂಡು ಇವಾಗ ಒಗ್ಗರಣೆ ಬಾರ್ಸೋದಂದೇ ಬಾಕಿ ಇರೋದೀಗ. ನಮ್ಮ ಅತ್ತೆ, ನಮ್ಮ ಆಂಟಿ ಮಗಳು, ನಾವೊಂದು 3 ಟೋಟಲಾಗಿ 5 ಜನ ಒಗ್ಗರಣೆ ಬಾರ್ಸೋದೆ. ಇನ್ನು ಮಕ್ಕಳು ಹುಡ್ರು ಎಲ್ಲ ಮಲ್ಕೊಂಡಾರೆ. ಗಂಡು ಮಕ್ಕಳನ್ನ ಯಾರೂ ಬಂದಿಲ್ಲ, ಇನ್ನೂ ಯಾರೂ ಇದ್ದಿಲ್ಲ. ಹಾಗಾಗಿ ನಾವು 5 ಜನ ಹೆಣ್ಮಕ್ಳು ಇವಾಗ ಕೂತ್ಕೊಂಡು ಒಗ್ಗರಣೆ ಬಾರಿಸಿ ಮುಂದಿನ ಒಂದು ಕೆಲಸ ಮಾಡಬೇಕಾಗತ್ತೆ. ಏನಂತಂದರೆ ಹೇಳಿದ್ನಲ್ರಿ, ಕರೆಯಾಗಿ ಬಂದದ್ರಿ ಇವಾಗ ಫಂಕ್ಷನಿಗೆ. ಅದಕ್ಕೆ ಹೋಗ್ಬೇಕು ನೋಡ್ರಿ. ನನ್ನ ಕೆಲಸ ಅದೇ ಕೆಲಸ. ಇವ್ರು ಸ್ವಲ್ಪ ಮನೆ ಸ್ವಚ್ಛ ಮಾಡೋದೈತ್ರಿ. ಇವ್ರು ಮನೆ ಸ್ವಚ್ಛ ಮಾಡ್ತಾರೆ ಒಗ್ಗರಣೆ ತಿಂದು. ಒಗ್ಗರಣೆ ತಿಂದಮೇಲೆ ಹರಗ್ಬೇಕಲ್ರಿ. ಮತ್ತು ಏನಾರಮ್ಮ ಕೆಲಸ ಮಾಡಿ ಮತ್ತು ಹೊಟ್ಟೆಗಳು ಹರಗಿಸ್ಬೇಕಲ್ಲ. ಹಂಗಾಗಿ ಇವ್ರು ಕೆಲಸ ಮಾಡ್ತಾರೆ. ನಾನು ಹೋಗ್ತೀನಿ. ನಾನು ಕೂಡ ಹೋಗಿ ಅವ್ರ ಫಂಕ್ಷನ್ ಅಟೆಂಡ್ ಆಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಭರ್ಜರಿ ಊಟ ಏನೋ ಇರುತ್ತೇನೋ ಗೊತ್ತಿಲ್ಲ. ಊಟ ಗೀಟ ಎಲ್ಲ ಮಾಡಿಕೊಂಡು ಬರಬೇಕು. ಬ್ಲೌಸ್ ಐತ್ರಿ, ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನಿನ್ನೆನೇ ಕೊಟ್ಟಾಗಾರ ಕಟಿಂಗ್ ಮಾಡಿ ಇಟ್ಟೇನಿ. ನಾನು ಸೋಂಬೇರಿ ಅಂದರೆ ಇದಕ್ಕೆ ಅನ್ನೋದು. ನಿನ್ನೆನೇ ಕೊಟ್ಟಾರ ಕಟಿಂಗ್ ಏನೋ ಮಾಡಿದೆ, ಸ್ಟಿಚಿಂಗ್ ಮಾಡೋದೇ ಮುಗಿದೇ ಹೋಗಿತ್ತು ನೋಡ್ರಿ. ನಾನು ನಾಳೆ ಹೊಲ್ದ್ರಾತಂತ ಬಿಟ್ಟೆ. ನಾಳೆ ಅಂದರ್ ಬನ್ನಿ ಹಾಳು ಅಂತಾರೆ. ಹಂಗಂತ ನಾ ಹೇಳಕತ್ತಿಲ್ರಿ. ದೊಡ್ಡವ್ರು ಹಿರಿಯರು ಮಾಡ್ಯಾರಿ, ಒಂದು ಗಾದೆ ಮಾತುಗಳನ್ನು ಮಾಡಿರ್ತಾರೆ. ಅವ್ರು ಮಾಡಿದ್ದು ಒಂದು ಸುಳ್ಳಲ್ರಿ. ನಾಳೆ ಅಂದರ್ ಮನೆ ಹಾಳು ಅಂತಂದು ಆವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸ್ಬೇಕಂತ ಹೇಳ್ತಾರೆ. ಹಂಗಂತ ನನ್ನಂತ ನಾನು ಲೇಸಿ ಮಾಡ್ಕೊಂಡಂತ ನೀವು ಕೂಡ ಲೇಸಿ ಮಾಡ್ಕೊಬೇಡ್ರಿ. ಇವತ್ತಿನ ಕೆಲಸ ಇವತ್ತೇ ಮಾಡಿ, ನಾಳೆ ಕೆಲಸ ನಾಳೆನೇ ಮಾಡಿ. ಹಂಗಂತ ಇವತ್ತಿಂದ ನಾಳೆ ಕೆಲಸ ಇವತ್ತೇ ಮಾಡಿ ಮುಗಿಸೋದೇ ಬೆಸ್ಟು. ನಿನ್ನೆ ಕೆಲಸ ಮಾಡೋದು ನಾವು ನಾಳೆ ಮಾಡ್ತೀವಿ ಅಂತಂದರೆ ಅದನ್ನು ಬಿಟ್ಟಾಕಿ ಆರಾಮಾಗಿ ನೀವು ಫ್ರೆಶ್ ಆಗಿ ಮೈಂಡ್ ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಕೆಲಸ ಮಾಡಿರಿ, ಆರಾಮಾಗಿರಿ ಹೇಳ್ತೀನಿ. ಹಂಗಂತ ನಾವೇನೋ ರಿಲ್ಯಾಕ್ಸ್ ಇಲ್ಲ ಅಂತ ಅನ್ನಂಗಿಲ್ಲ ಸ್ನೇಹಿತರೆ. ನಾವು ಕೂಡ ಫ್ರೀಯಾಗಿ ಆರಾಮಾಗಿ ನಮ್ಮ ಒಂದು ಫ್ಯಾಮಿಲಿ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದೇ ರೀತಿ ನಮ್ಮ ಫ್ಯಾಮಿಲಿ ಹೆಂಗಿರುತ್ತೋ ಹಂಗೆ ನೀವು ಕೂಡ ಇರಿ, ಖುಷಿಯಿಂದ ಇರಿ. ಯಾವುದೇ ರೀತಿಯ ಮನಸ್ತಾಪ, ಭಿನ್ನಾಭಿಪ್ರಾಯ ಯಾರ ಮಧ್ಯೆನೂ ಬರ್ದೇನೆ ಆ ರೀತಿ ನೋಡ್ಕೊಂಡು ಹೋಗಿ ನಿಮ್ಮ ಫ್ಯಾಮಿಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಮದುವೆ ಆಗಿ ವಸ್ತ್ರದಲ್ಲೇನು ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಮದುವೆ ಆದ ತಕ್ಷಣ ಯಾವಾಗ ಬೇರೆ ಹಾಕಿವಪ್ಪ ಅಂತಂದು. ಆದರೆ ಆ ಬುದ್ಧಿ ಇಟ್ಕೊಂಡು ಮನೆಗೆ ಬರಬೇಡ್ರಿ ಪಾಪ. ಯಾಕಂತಂದರೆ ಸಣ್ಣವರಿದ್ದಾಗಲಿಂದನೂ ಗಂಡು ಮಕ್ಕಳನ್ನ ಚೆಂದಾಗಿ ಬೆಳೆಸಿರ್ತಾರೆ. ಆ ಸೊಸೆ ಮಗನ ನೋಡ್ಬೇಕು, ಕಣ್ಣು ತುಂಬ ನೋಡ್ಬೇಕಂತ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದರಂಗೆ ನೀವು ಮದುವೆ ಆಗಿ ವಸ್ತ್ರದಲ್ಲಿ ನೀವು ಬೇರೆ ಆಗೋ ಒಂದು ಮೈಂಡಲ್ಲಿ ಇತ್ತು ಅಂದರೆ ಬಿಟ್ಟಾಕಿ ಚೆಂದಾಗಿರೋ ವಸ್ತುನ ಚೆಂದಾಗಿರ್ರಿ. ಎಷ್ಟು ದಿನ ಇರೋಕ್ಕೆ ಸಾಧ್ಯನೋ ಅಷ್ಟು ದಿನ ಇರ್ರಿ. ಬೇರೆ ಆಗೋದ ಕಾಲಕ್ಕೆ ಬೇರೆ ಆಗಿ ಕೂಡಿ ಇದ್ರೇ ಸ್ವರ್ಗ ಅಂತ ಹೇಳ್ತಾರೆ ಹಿರಿಯರು. ಇದೊಂದು ಮಾತು ಹೇಳಿದ್ದಾರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಂದ್ಬಿಟ್ಟು. ಇದರಂಥ ಸ್ವರ್ಗ ಸುಖ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ 3 ಅಕ್ಕ ತಂಗಿಯರು ಏನೋ ಒಂದು ಚೆಂದ ಕೂತ್ಕೊಂಡು ಮಾತಾಡಿ ಈ ಒಂದು ಟಿಫನನ್ನು ಮಾಡ್ತಾಯಿದ್ವಿ. ನೀವು ಕೂಡ ಆ ಮಾತುಗಳನ್ನು ಕೇಳಿ. ನಾನು ನೋಡಿ ಅದೇ ಹೆಸರುಂಟು ಈ ಕಡ್ಡಿ ಅವನ ಒಳಗೆ ಬರಕ ನಾನೇ ಅವು ನಾರ್ಮಲ್ ಕಡ್ಲಿ ಅವು ಇವು ಇದ್ದಂಗೆ ಅದಾವು. ಈಗ ಹೆಸರು ಉಂಟು
ನೀನು ಬಸ್ ನಿಂತಿದ್ದೆ ಅವನೇ ಬರಕಂತೀನಿ ಹಿಂಗೆ ತಗೊಂಡು ಹಿಂಗೆ ಹಿಂಗೆ ಯಾವಾಗ ಮುಂಗ ಬರ್ತಾ ಇದ್ದಾನೆ ಆಗುತ್ತೆ ನಮಗೆ ತಿನ್ಬಿಡತ್ತಾಗ ಇಲ್ಲಿಗ ಇದ್ರಿಗೆ ನಾನು ಹೇಳಿದ ನಾ ಕೇಳ್ದ ಮುಂದಕ್ಕೆ ಬಾರ್ದು ಅಂದ ನಾನು ಕುಂತು ಕಾಡ್ತಿದ್ದೆ ಇಲ್ಲಿದ್ದಿದ್ದಲ್ಲ ಅವಾಗ ಅದ ಅಲ್ಲಿ ಕಾಣ್ತಿದ್ದೆ ನೋಡಿರಿ ಎಲ್ಲ ಸ್ವಚ್ಛ ಮಾಡೀವಿ ಇವತ್ತು ಸಂಡೇ ಇಲ್ಲಿ ಚಹಾ ಕುದಿಯಕತ್ತೈತಿ ಎಲ್ಲ ಫ್ಲಿಪ್ಕಾರ್ಟ್ ಕವರ್ ನೋಡ್ರಿ ಏಸದವು ಇಲ್ಲಿ ತಂದು ಎಷ್ಟೊಂದು ಕವರ್ಗಳು ಹಂಗೆ ಇಟ್ಬಿಟ್ಟಿವಿ ಒಲೆ ಹಚ್ಚಕ್ಕೆ ಬರ್ತಾವಂದು ಹಂಗೆ ಇಟ್ಟಿವಿ ಎಲ್ಲ ಬರೀ ಆರ್ಡ್ರ್ ಮಾಡೋದು ತರ್ಸೋದು ಹಂಗಾಗಿ ಎಷ್ಟೊಂದಾಗ್ಯಾವ ಕವರ್ಗಳು ಇಲ್ಲಿ ಬಾಳೆಹಣ್ಣು ಇಷ್ಟು ಹೋದ ನೋಡ್ರಿ ಫ್ರಿಜ್ ಒಳಗೆ ಒಂದಿಷ್ಟು ಇಟ್ಟಿವ್ರಿ ಅವು ಮತ್ತು ಭಾಳ ಹಣ್ಣದು ತಿನ್ನೋಕ್ಕಾಗಲ್ಲ ಅಂತ ಇವಿಷ್ಟು ಹಣ್ಣಾಗ್ಯಾವು ಇವಿಷ್ಟು ತಿನ್ನೋತ್ತಿಗೆ ಮುಗಿದ ಕತಿ ಕೊಟ್ಟಿರ್ತೀರಿ ಬಂತ ಪಟ್ಟು ತಿನ್ನೋಕ್ಕಾಗಲ್ಲ ಪಟ್ಟು ಯಾಕೆ ಆಸ್ರಕತ್ತಂತ ನೋಡ್ಜಿಲ್ಲ ನಮ್ಮ ಮನ್ಯಾಗ ಒಗ್ಗರಣೆ ಕಲಿಸ್ಬೇಕ್ರಿ ಒಗ್ಗರಣೆ ಖಾಲಿಯಾಗೈತಿ ನಾವು ಮೂವರು ಕುತ್ಕೊಂಡು ಬೇಸ್ ಹೊಡೆದೇವ್ರಿ ಅಕ್ಕ ತಂಗಿ ಸೇರಿ ಮಾದ್ಲಿ ಐತಿ ಲೊಡ್ಡು ಐತಿ ಹಾಲು ಕಾದವು ರೈಸ್ ಐತಿ ತೋರಿಸ್ರಿ ಅವ್ರು ಹೆಣ್ಮಕ್ಳು ಬಿಡು ನೋಡೋರು ಇಲ್ಲಿ ಸಾಂಬಾರಿಗೆ ಹೆಚ್ಚಿಟ್ಟಿನ ಹಂಗೈತ್ರಿ ಕುಕ್ಕರ್ಗೆ ಹಾಕಿಲ್ಲ ಏನಿಲ್ಲ ಇದು ಹುಳಿ ಐತಿ ಇಷ್ಟು ಕಲಿಸ್ಬೇಕಿನ್ನು ಬರ್ರಿ ಮಂಡಕ್ಕಿ ಕಲ್ಸೋಣ ಒಗ್ಗರಣೆ ಏನು ಪಾಸ್ ಮಾಡದ ಓಕೆ ಸ್ನೇಹಿತರೆ, ಇವತ್ತಿನ ದಿನಚರಿ ಇದಾಗಿರುತ್ತೆ. ನಿಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇತ್ತು ಲಾಗು ಅಂತಂದ್ಬಿಟ್ಟು. ಈ ದಿನ ಇದೇ ರೀತಿ ಇರುತ್ತೆ. ಇವಾಗ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಟೀ ಕುಡಿತಾ ಇದ್ದೀವಿ. ಟೀ ಕುಡಿದು ಆದಮೇಲೆ ನಾನು ಫಂಕ್ಷನಿಗೆ ಹೋಗ್ಬೇಕಂತ ಹೇಳಿದ್ನಲ್ವ, ಆ ಫಂಕ್ಷನನ್ನು ಅಟೆಂಡ್ ಮಾಡಿ ಬರ್ತೀನಿ. ಈ ಒಂದು ವಿಡಿಯೋದಲ್ಲಿ ಎಷ್ಟು ಸರಿ ಹೇಳಿದ್ದೇನೋ ಗೊತ್ತಿಲ್ಲ, ಇದು ಫಂಕ್ಷನು ಅಂತ. ಹಾಂ.